ಇವನು ನಂಬ್ಕೊಂಡಿದ್ರೆ ನನ್ ಜೀವನನೇ ಹಾಳಾಗಿ ಹೋಗುತ್ತೆ. ಇವನು ನಂಬ್ಕೊಂಡು ನನ್ ಗಂಡನ ಬಿಟ್ಟು ಕೂತಿದೀನಿ. ಅವನೊಂದ್ ಕೋಟಿ ಕೊಟ್ಟಿದ್ದ, ಹೆಂಗೋ ಅವನ್ ಜೊತೆ ಹೋಗಿದ್ರೆ ಇನ್ನೊಂದ್ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಕೊಟ್ಟಿರೋನು. ಇವಾಗ ಅದು ಇಲ್ಲ ಇದು ಇಲ್ಲ ಅನ್ನೋ ತರ ಆಗೋಗಿದೆ. ಈ ಮಾವ ಬೇರೆ ಅವಾಗವಾಗ ಬರ್ತಾನೆ, ಖರ್ಚಿಗೆ ಬೇಕಾಗಿ ತಗೊಂಡ್ ಹೋಗ್ತಾನೆ. ಅವನಿಗೇನಿಲ್ಲ, ಒಂದ್ ಬಾಟ್ಲು ಕೊಟ್ರೆ ಸಾಕು ಅಷ್ಟೇ. ಇನ್ನ ನಮ್ಮಮ್ಮಂಗೋ ಒಬ್ಳು ಮಗಳಿದ್ದಾಳೇನೋ ಜ್ಞಾನ ಇಲ್ಲ. ಆರಾಮ್ಸೆ ಹೋಗಿ ಊರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಫೋನ್ ಕಾಲ್ ಮಾಡ್ತೀನಿ, ಎತ್ತುತ್ತಾಳ ನೋಡೋಣ. ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಅದ್ಯಾವ ದರಿದ್ರ ಕೊಂಪಲಿದ್ದಾಳೋ. ಎಲ್ಲ ಸರಿಯಾಗಿದ್ದಾರೆ, ಒಬ್ರು ಯೂಸ್ ಇಲ್ಲ. ನಾನಂತೂ ಹೀಗೆ ಕನ್ಸ್ಕೊಂಡು ಕಂಡು ಕಂಡು ಒಂದಿನ ಸತ್ತು ಹೋಗ್ತೀನಿ. ಆಮೇಲೆ ಅಂತರ್ಪಿಚಾಶಿಯಾಗಿ ಇಲ್ಲಿಗೆ ಬಂದ್ಬಿಟ್ಟು ದುಡ್ಡು 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 ಅಂತ ಇಲ್ಲಿ ಅಲ್ದಾಡ್ತಿರ್ತೀನಿ. ಅದಂತೂ ಗ್ಯಾರಂಟಿ. ದೇವ್ರೆ, ನನ್ ಜೀವನ ಏನಪ್ಪಾ ಮಾಡ್ಬಿಟ್ಟೆ. ಥೂ. ಶಿವಕುಮಾರ್, ಆ ಇನ್ಸ್ಪೆಕ್ಟ್ರು ದೊಡ್ಡ ತಪ್ಪು ಮಾಡ್ಬಿಟ್ಟ. ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದಾನೆ.